ಸರ್ಕಾರ ನ್ಯಾಯಾಲಯದ ಆದೇಶದಂತೆ ಕಾರ್ಯದರ್ಶಿಯನ್ನ ಕೂಡಲೇ ಕೈಬಿಟ್ಟು ಕಾರ್ಯದರ್ಶಿಯ ಎಲ್ಲ ಆದೇಶಗಳನ್ನು ರದ್ದುಪಡಿಸಬೇಕು. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯನ್ನ ಉಳಿಸುವ ಕೆಲಸ ಆಗಬೇಕು ಎಂದು ಅಹಿಂದ ಚಿಂತಕರ ವೇದಿಕೆಯ ಮುಖಂಡರಾದ ಸೈವಣ್ಣ ಜಮಾದಾರ್ ಅವರು ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಂಡಳಿಗೆ ನಿಯೋಜನೆಗೊಂಡಿರುವ ಕೆಲವು ಅನರ್ಹ ಹಾಗೂ ಜವಾಬ್ದಾರಿ ರಹಿತ ಅಧಿಕಾರಿಗಳು ತಮ್ಮ ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡು ಸರ್ಕಾರದ ನಿಯಮಗಳು, ಆದೇಶಗಳನ್ನು ಹಾಗೂ ಮಾರ್ಗಸೂಚನೆಗಳನ್ನು ಉಲ್ಲಂಘಿಸುತ್ತಾ ಅಭಿವೃದ್ಧಿ ಕಾಮಗಾರಿಕೆಗಳಲ್ಲಿ ಅಕ್ರಮ ಅವ್ಯವಹಾರ, ಸೃಜನ ಪಕ್ಷಪಾತ, ಹಣದ ದುರುಪಯೋಗ ಮತ್ತು ಮನಬಂದಂತೆ ಆಡಳಿತ ನಡೆಸುತ್ತಿರುವುದರಿಂದ ಸರ್ಕಾರ ಬೊಕ್ಕಸಕ್ಕೆ ಅಪಾರ ಪ್ರಮಾಣದ ನಷ್ಟ ಉಂಟಾಗುತ್ತಿದೆ. ಇದರಿಂದ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮೂಲ ಗುರಿ ಮತ್ತು ಉದ್ದೇಶಗಳೇ ಹಾಳಾಗುತ್ತಿವೆ. ಅದಕ್ಕಾಗಿ ನಾವು ಮಾನ್ಯ ಉಚ್ಚ ನ್ಯಾಯಾಲಯ ಬೆಂಗಳೂರಿನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸಲಾಗಿದೆ. ನ್ಯಾಯಾಲಯ ನಮ್ಮ ಅರ್ಜಿಯನ್ನ ಅಂಗೀಕರಿಸಿ ವಿಚಾರ ಮಾಡಿ ಆದೇಶ ಹೊರಡಿಸಿದ್ದು ಸಂತೋಷ ವಿಷಯವಾಗಿದೆ. ಸರ್ಕಾರ ನ್ಯಾಯಾಲಯದ ಆದೇಶದಂತೆ ಕಾರ್ಯದರ್ಶಿಯನ್ನ ಕೂಡಲೇ ಕೈಬಿಟ್ಟು ಅನರ್ಹ ಕಾರ್ಯದರ್ಶಿ ಎಲ್ಲ ಆದೇಶಗಳನ್ನು ರದ್ದುಪಡಿಸಬೇಕು. ಮಂಡಳಿಯ ಅಕ್ರಮ ಕುರಿತು ಮಾಡಲಾದ ತನಿಖೆ ವರದಿ ಬಹಿರಂಗಪಡಿಸಿ ತಪ್ಪಿತಸ್ಥರಿಗೆ ಜೈಲಿಗೆ ಹಾಕಬೇಕು. ಮಂಡಳಿಗೆ ಸಂಬಂಧಿಸಿದಂತೆ ಸಚಿವರು ಯೋಜನೆ ಕಾರ್ಯಕ್ರಮ ಸಂಯೋಜನೆ ನಡೆಸಲಾದ ಸಭೆ ನಡುವಳಿ ಜಾರಿಗೆ ತರಬೇಕು ಎಂದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ. ಇಲ್ಲಿ ಸರ್ಕಾರದ ನೀತಿ ನಿಯಮಗಳನ್ನು ಪಾಲನೆ ಮಾಡದೇನೆ ಏನು ಇಡೀ ಕಾನೂನನ್ನು ತಿರುಚುವಂಥ ಕೆಲಸವನ್ನು ಇಲ್ಲಿ ಮಂಡಳಿಯಲ್ಲಿ ನಡೀತಾ ಇತ್ತು. ಆ ಕಾರಣಕ್ಕಾಗಿ ನಾವು ಕಳೆದ 2-3 ವರ್ಷಗಳಿಂದ ಹೋರಾಟ ಚಳವಳಿಗಳನ್ನು ಮಾಡುತ್ತಾ ಬಂದಿದ್ವಿ. ತದನಂತರ ಇದಕ್ಕೆ ನಾವು PIL ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಹಾಕಿ ಇಲ್ಲಿ ಏನಂದರೆ ಪ್ರಮುಖವಾಗಿ 3 ಅಂಶಗಳನ್ನ ಇಟ್ಕೊಂಡು ನಾವು PILನ ಹಾಕಿದ್ವಿ. ಒಂದನೇದಾಗಿ ಅಧ್ಯಕ್ಷರ ನೇಮಕಾತಿಯನ್ನು ಜಿಲ್ಲಾ ಉಸ್ತುವಾರಿ ಸಚಿವರಲ್ಲಿ ಅಂದರೆ 7 ಜಿಲ್ಲೆಯ ಒಬ್ಬ ಜಿಲ್ಲಾ ಉಸ್ತುವಾರಿ ಸಚಿವರಲ್ಲಿ ಒಬ್ಬರನ್ನು ಆ ಮಂಡಳಿಯ ಅಧ್ಯಕ್ಷರನ್ನಾಗಿ ಮಾಡಬೇಕು. ಮತ್ತು ಏನು 371J ಬೈಲಾ ಪ್ರಕಾರ ಮಂಡಳಿಯ ಕಾರ್ಯದರ್ಶಿ ಸರ್ಕಾರದ ಕಾರ್ಯದರ್ಶಿ ಹುದ್ದೆಗೆ ಕಡಿಮೆ ಅಲ್ಲದ ಅಧಿಕಾರಿಯನ್ನು ನೇಮಕ ಮಾಡಬೇಕು ಅಂತೇಳಿ ಬೈಲಾದಲ್ಲಿದೆ. ಅದು ಒಂದು. ಆಮೇಲೆ ಎರಡನೇದಾಗಿ ಏನು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಕೂಡಲೇ ಕಳೆದ BJP ಸರ್ಕಾರದ ಅವಧಿಯಲ್ಲಿ ಸಾವಿರಾರು ಕೋಟಿ ರೂಪಾಯಿ ಹಗರಣ ಆಗಿದೆ ಅಂಥೇಳಿ ಇಲ್ಲಿ ಏನು ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ಒಂದು ಕಂಪ್ಲೇಂಟನ್ನು ರೈಸ್ ಮಾಡಿ ಮಾನ್ಯ ಮುಖ್ಯಮಂತ್ರಿಯವರಿಂದ ಮೊದಲನೇದಾಗಿ EV ರಮಣ್ ರೆಡ್ಡಿ ಅವರ ನೇತೃತ್ವದಲ್ಲಿ ಒಂದು ತನಿಖಾ ತಂಡವನ್ನು ರಚನೆ ಮಾಡಿ ಅದರ ಮುಖಾಂತರ ತನಿಖೆಯನ್ನು ಕೈಗೊಳ್ತಾರೆ. ತದನಂತರ 11/11/2024 ಅದು ಆರ್ಡರ್ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂಥೇಳಿ ರಿಟೈರ್ಡ್ IAS ಅಧಿಕಾರಿಯಾದಂಥ ಸುಧೀರ್ ಕುಮಾರ್ ಅನ್ನುವಂಥ ಒಬ್ಬ ಅಧಿಕಾರಿಯ ನೇತೃತ್ವದಲ್ಲಿ 11/11/2024 ಹೊಸದೊಂದು ಆರ್ಡರ್ ಮಾಡಿ ಮತ್ತೆ ತನಿಖೆಗೆ ಕುಂಡ್ರಿಸ್ತಾರೆ. ಏನಂದರೆ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಮತ್ತು ಕಲ್ಯಾಣ ಕರ್ನಾಟಕ ಮಾನವ ಸಂಪನ್ಮೂಲ ಕೃಷಿ ಸಾಂಸ್ಕೃತಿಕ ಸಂಘದ ಹಗರಣವನ್ನು ತನಿಖೆ ಮಾಡಲಿಕ್ಕೆ ಮತ್ತು ಷರತ್ತುಬದ್ಧವಾಗಿ ಅವರಿಗೆ ಏನೊಬ್ಬ ಸರ್ಕಾರದ ಕಾರ್ಯದರ್ಶಿಗೆ ಏನೆಲ್ಲ ಸಂಬಳ ಇದೆ ಮತ್ತು ಅವ್ರಿಗೆ ಏನೆಲ್ಲ TA DA ಇರ್ತವೆ ಎಲ್ಲವನ್ನು ನೀಡಿ 6 ತಿಂಗಳ ಗಡುವನ್ನು ಕೊಟ್ಟು ಆ 6 ತಿಂಗಳಲ್ಲಿ ಇವರೇನದ ವರದಿಯನ್ನು ಸಬ್ಮಿಟ್ ಮಾಡಬೇಕು ಅಂಥೇಳಿ ಆದೇಶವನ್ನು ಮಾನ್ಯ ಮುಖ್ಯಮಂತ್ರಿಯವರು ಲಿಖಿತ ರೂಪದಲ್ಲಿ ಕೊಡ್ತಾರೆ. ಅದಾದ ನಂತರ ಇಲ್ಲಿವರೆಗೂ ಕೂಡ ಆ ಆದೇಶಕ್ಕೆ ಏನು ತನಿಖಾ ತಂಡದ ರಚನೆ ಆಯಿತು. ಆ ರಚನೆ ಆದಮೇಲೆ ಒಂದೂ ಕೂಡ ವರದಿ ಬಹಿರಂಗ ಆಗಿಲ್ಲ ಇಲ್ಲಿ ತನಕ. ಆ ಕಾರಣಕ್ಕಾಗಿ ಪ್ರಮುಖವಾದ 3 ಅಂಶಗಳನ್ನು ಇಟ್ಕೊಂಡು ನಾವು ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಹಾಕಿ ಅದು ಆಕ್ಸೆಪ್ಟ್ ಆಗಿ ಮೊನ್ನೆ 24/6/2026 ಏನಂದರೆ ಅದೊಂದು ಹೈಕೋರ್ಟ್ ಆರ್ಡರ್ ಮಾಡಿದೆ. ಆ ಆರ್ಡರ್ ಪ್ರಕಾರ ಏನಂದರೆ ಅಜಯ್ ಸಿಂಗ್ ಏನಿದ್ದಾರೆ ಅಧ್ಯಕ್ಷರು ಅದನ್ನು 2020ರಲ್ಲಿ BJP ಸರ್ಕಾರ ಇದ್ದಾಗ ಅದನ್ನು ತಿದ್ದುಪಡಿ ಮಾಡಿ ಒಬ್ಬ ಜಿಲ್ಲಾ ಉಸ್ತುವಾರಿ ಸಚಿವರ ಏನು ಹುದ್ದೆ ಇತ್ತದು ಅದನ್ನು ಕೆಳಗಿಳಿಸಿ ಒಬ್ಬ ನಾಮನಿರ್ದೇಶಿತ ಸದಸ್ಯರಲ್ಲಿ ಒಬ್ಬರನ್ನು ಅಧ್ಯಕ್ಷರನ್ನು ಮಾಡ್ಬೋದು ಅಂತೇಳಿ. ಬಟ್ ಅದು ಒಂದು ಮಾಡಿದ್ಮೇಲೆ ಕಾರ್ಯದರ್ಶಿ ಹುದ್ದೆ ಇಲ್ಲ ಅದೇ ಹೇಳಿದ್ದೀನಿ ಸರ್, ಹೇಳಿಲ್ಲ ಅಂತ ಹೇಳ್ದನ. ಹೌದು ಅದೇ ಹೇಳ್ದೆ ಸರ್ ನಾನು. ಇಲ್ಲ ಸರ್, ಅಧ್ಯಕ್ಷರನ್ನ ನಾವು ಹಾಕದ್ದು ಹೇಳಿದ್ವಿ ಸರ್, ಅಧ್ಯಕ್ಷರನ್ನ ತೆಗಿಬೇಕು ಅಂತೇಳಿ. ಬಟ್ ಹೈಕೋರ್ಟ್ ಏನಾಯ್ತು, ತಿದ್ದುಪಡಿ ಮಾಡಿದ್ದೀವಿ 2020ರಲ್ಲೇ BJP ಸರ್ಕಾರ ಇದ್ದಾಗ ಅಲ್ಲಿ ನಾಮನಿರ್ದೇಶಿತ ಸದಸ್ಯರಲ್ಲಿ ಒಬ್ಬರನ್ನ ಅಧ್ಯಕ್ಷರನ್ನ ಮಾಡ್ಬೋದು ಅಂತೇಳಿ ಅಲ್ಲಿ ಅಡ್ವೊಕೇಟ್ ಜನರಲ್ ಅವರು ಅಲ್ಲಿ ಸಬ್ಮಿಟ್ ಮಾಡಿದ್ದಾರೆ.
ತದನಂತರ ಕಾರ್ಯದರ್ಶಿ ಹುದ್ದೆ ಇದು DC ಕೇಡರ್ ಹುದ್ದೆಯವರದ ಡೆಪ್ಟಿ ಕಮಿಷನರ್ ಹುದ್ದೆಯವರದಾರ ಅವರನ್ನು 1 ತಿಂಗಳಲ್ಲಿ ನಾವು ರಿವೋಕ್ ಮಾಡಿ ಬೇರೆ ಅಧಿಕಾರಿಯನ್ನು ನೇಮಕ ಮಾಡ್ತೀವಿ ಅಂತೇಳಿ ಅಲ್ಲಿ ಏನು ಸರ್ಕಾರ ಪರ ವಕೀಲರು ಬಂದು ಇದು ಮಾಡಿರ್ತಾರೆ. ತದನಂತರ ಇಲ್ಲಿ ಏನಾಗಿದೆ ಅಂದರೆ ಇನ್ನೊಂದು ಅಲ್ಲಿ ಅಡ್ವೊಕೇಟ್ ಜನರಲ್ ಅವರು ಮಾನ್ಯ ಘನ ನ್ಯಾಯಾಲಯಕ್ಕೆ ಸುಳ್ಳು ಮಾಹಿತಿಯನ್ನು ನೀಡುವ ಮೂಲಕ ಈ ಕಡೆ ಸರ್ಕಾರ ಏನು ಹಳೆಯ ಸರ್ಕಾರ BJP ಸರ್ಕಾರದ ಹಗರಣ ಮುಚ್ಚಾಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೋ ಏನು ಈ ಕಾಂಗ್ರೆಸ್ ಸರ್ಕಾರದ ಹಗರಣ ಮುಚ್ಚಿ ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೋ ಅನ್ನೋದು ನನಗೆ ಪ್ರಶ್ನೆ ಆಗಿದೆ. ಯಾಕಂದ್ರೆ ಇಲ್ಲಿ ಏನಂತಾರಂದ್ರೆ ಕೋರ್ಟಲ್ಲಿ ಜಡ್ಜ್ ಅವ್ರ ಎದುರುಗಡೆ ಅಡ್ವೊಕೇಟ್ ಜನರಲ್ ಅವ್ರು ಏನು ಹೇಳ್ತಾರಂದ್ರೆ ಇಲ್ಲ ಅದು ತನಿಖಾ ವರದಿ ಏನಿದೆ ಇನ್ನ ತನಿಖಾ ಹಂತದಲ್ಲಿದೆ, ಆ ಕಾರಣಕ್ಕಾಗಿ ನಮ್ಗೆ ಸಮಯದ ಕಾಲಾವಕಾಶ ಕೊಡಿ, ಅದನ್ನ ತನಿಖಾ ಸಂಪೂರ್ಣ ಆದಮೇಲೆ ನಾವು ಅದ್ರ ಮೇಲೆ ಆ್ಯಕ್ಷನ್ ತಗೋತೀವಿ ಅಂತೇಳಿ ರಿಟರ್ನ್ದಾಗ ಕೊಟ್ಟಾರ. ಬಟ್ ಇಲ್ಲಿ ಪೇಜ್ ನಾವು ಇಲ್ಲೊಂದು BR ಪಾಟೀಲ್ ಅವರು ಒಂದು ಸೆಷನಲ್ಲಿ ವಿಧಾನಸಭೆಯಲ್ಲಿ ಕ್ವಶನ್ ರೈಸ್ ಮಾಡಿದ್ರು, ಚುಕ್ಕಿ ಗುರುತಿನ ಸಂಖ್ಯೆ 394. ಇಲ್ಲಿ ಇನ್ನೇನು ಹೇಳ್ತಾರಂದ್ರೆ ಸಂಬಂಧಪಟ್ಟಂತ ಲಾಸ್ಟ್ ಪೇಜಲ್ಲಿ ಯೋಜನೆ ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ ಸಚಿವರು ಇಲ್ಲ ಆನ್ಸರ್ ಕೊಡ್ತಾರೆ ಸರ್. ಏನಂದ್ರೆ 11/11/2024 ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಕಲಬುರಗಿ ಹಾಗೂ ಕಲ್ಯಾಣ ಕರ್ನಾಟಕ ಮಾನವ ಸಂಪನ್ಮೂಲ ಕೃಷಿ ಹಾಗೂ ಸಾಂಸ್ಕೃತಿಕ ಸಂಘ ಇವರುಗಳಲ್ಲಿ ನಡೆದಿರುವ ಏನಲ್ಲದ ಅಕ್ರಮಗಳ ಸಂಬಂಧ ವಿವರವಾದನ್ನ ತನಿಖೆಯನ್ನು ಸುಧೀರ್ ಕುಮಾರ್ ನಿವೃತ್ತ IAS ಅಧಿಕಾರಿಗಳನ್ನು ತನಿಖಾ ಅಧಿಕಾರಿಯಾಗಿ ನೇಮಿಸಿ ಆದೇಶಿಸಲಾಗಿದ್ದು, ಸದರಿ ಅಧಿಕಾರಿಯು ತನಿಖೆ ನಡೆಸಿ ತನಿಖಾ ವರದಿಯನ್ನು ನೇರವಾಗಿ ಮುಖ್ಯಮಂತ್ರಿಗಳಿಗೆ ಸಲ್ಲಿಕೆ ಮಾಡಲಾಗಿದೆ ಅಂತೇಳಿ. ಅಂದ್ರೆ ಈಗ ಅಡ್ವೊಕೇಟ್ ಜನರಲ್ ಅವ್ರು ಸುಳ್ಳಿದಾರೋ ಏನು ಸರ್ಕಾರ ಸುಳ್ಳದಾನೋ ಅಥವಾ ಪ್ಲಾನಿಂಗ್ ಡಿಪಾರ್ಟ್ಮೆಂಟ್ ಸುಳ್ಳಿದೇನೋ ಅಂತ ಅನ್ನೋದು ನನ್ನ ಪ್ರಶ್ನೆ. ಏನು ಒಟ್ಟಾರೆಯಾಗಿ BJP ಸರ್ಕಾರದ ಅವಧಿಯಲ್ಲಿ ಆದಂಥ ಹಗರಣವನ್ನ ಇವರು ಮುಚ್ಚಾಕ್ಲಿಕ್ಕೆ ಇದೇ ಕಾಂಗ್ರೆಸ್ ಸರ್ಕಾರದವರು ಸತತ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋದು ಇಲ್ಲಿ ನಮ್ಮ ಪ್ರಶ್ನೆ ಆಗಿದೆ. ಆ ಕಾರಣಕ್ಕಾಗಿ ಇವತ್ತು ಈ ಸರ್ಕಾರಕ್ಕೆ ಇವರು ಏನು ಸರ್ಕಾರ ಅಧಿಕಾರ ಬರೋಕ್ಕಿಂತ ಮುಂಚೆ BJP ಸರ್ಕಾರ 40% ಸರ್ಕಾರ ಇದೆ, ಅದು ಸರ್ಕಾರ ಇದೆ, ಇದೇ ಸರ್ಕಾರ ಇದೆ ಅಂತೇಳಿ ಬಬ್ಬೆ ಹೊಡೆದು ಎಲ್ಲ ಜನಸಾಮಾನ್ಯರ ತಲೆಯನ್ನು ಕಡಿಸಿ ಇವತ್ತು ಇವ್ರು ಏನು ಮಾಡ್ತಾರೆ 40% ಸರ್ಕಾರದ ಕಳ್ಳರನ್ನ ರಕ್ಷಿಸುವಂಥ ಕೆಲಸವನ್ನ ಇವತ್ತು ಈ ಸರ್ಕಾರದಲ್ಲಿ ಇವ್ರು ಮಾಡ್ತಾ ಇದ್ದಾರೆ ಒಂದು ಕಡೆ. ಮತ್ತೊಂದು ಕಡೆ ಏನು ಕಲ್ಯಾಣ ಕರ್ನಾಟಕ ಮಾನವ ಸಂಪನ್ಮೂಲ ಮತ್ತು ಕೃಷಿ ಸಾಂಸ್ಕೃತಿಕ ಸಂಘದಲ್ಲಿ ಅಕ್ರಮ ಎಸಗಿರುವಂಥ ಅಲ್ಲಿ ಕಾರ್ಯದರ್ಶಿ ಮತ್ತು ಇನ್ನೊಬ್ರು ಯಾರು ಅಧೀನ ಕಾರ್ಯದರ್ಶಿ ಅವರಿಬ್ಬರನ್ನ ಇವ್ರು ಕಾಂಗ್ರೆಸ್ ಮಿನಿಸ್ಟರ್ಗಳು ತಮ್ಮ PAಗಳನ್ನಾಗಿ ಮಾಡ್ಕೊಂಡಿದ್ದಾರೆ. ಅಂದ್ರೆ ಇಲ್ಲಿ ನೇರವಾಗಿ ಇಲ್ಲಿ ಮೇಲ್ನೋಟಕ್ಕೆ ಏನು ಕಂಡು ಬರ್ತಾ ಇದೆ ಅಂದ್ರೆ ಈ ಅಧಿಕಾರಿಗಳನ್ನ ಸಂರಕ್ಷಣೆ ಮಾಡಬೇಕು ಅನ್ನೋ ಒಂದೇ ಒಂದು ದುರುದ್ದೇಶದಿಂದ ಇವತ್ತೇನದ ಇಲ್ಲಿ ಪ್ಲಾನಿಂಗ್ ಮಿನಿಸ್ಟರ್ ಏನು ಹೇಳ್ತಾರಂದ್ರೆ ವರದಿ ಸಲ್ಲಿಕೆಯಾಗಿದೆ ಮುಖ್ಯಮಂತ್ರಿಗೆ ಅಂತ. ಅಡ್ವೊಕೇಟ್ ಜನರಲ್ ಅವರು ಕೋರ್ಟಿಗೆ ಮುಂದೆ ಬಂದುಬಿಟ್ಟು ಇಲ್ಲ ಇನ್ನ ತನಿಖಾ ಹಂತದಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇವತ್ತು ಕೋರ್ಟಿಗೂ ಕೂಡ ಇವತ್ತು ಸುಳ್ಳು ಮಾಹಿತಿ ನೀಡುವಂಥ ದುಷ್ಕೃತ್ಯಕ್ಕೆ ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದಿದೆಯಲ್ಲ. ಅಂದ್ರೆ ಇವತ್ತು ಕಾಂಗ್ರೆಸ್ ಸರ್ಕಾರದ ಇದರಲ್ಲಿ ಬಹುಪಾಲದಾದಂಥ ಇವತ್ತು ಭ್ರಷ್ಟಾಚಾರದಲ್ಲಿ ಅವರ ಕೈವಾಡ ಇದೆ ಅಂತೇಳಿ ಇವತ್ತು ನೇರವಾಗಿ ನಾನು ಅಪವಾದನೆ ಮಾಡ್ತಾ ಇದ್ದೀನಿ. ಮತ್ತು ಇನ್ನೊಂದೇನಂದರೆ ಇವತ್ತು ನಾವು ಇನ್ನೊಂದು ಇದೇ ಮಿನಿಸ್ಟ್ರು ನೆಕ್ಸ್ಟ್ ಪೇಜಲ್ಲಿ ಸರ್ 13/6/2025 ಸಂಬಂಧಪಟ್ಟಂಥ ಇಲಾಖಾ ಸಚಿವರು ಒಂದು ಪ್ರೊಸೀಡಿಂಗನ್ನು ಮಾಡ್ತಾರೆ. ಆ ಪ್ರೊಸೀಡಿಂಗಲ್ಲಿ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಅಧಿಕಾರಿಗಳು ಹೈಕೋರ್ಟ್ ಆರ್ಡರ್ಗಳನ್ನು ಪಾಲನೆ ಮಾಡಲ್ಲ ಮತ್ತು ಇಲ್ಲೆಲ್ಲ ಅಕ್ರಮಗಳು ನಡೀತಾ ಇದ್ದಾವ. ಮತ್ತು ಇಲ್ಲಿ ಒಬ್ಬ ಅಧಿಕಾರಿ ಇದ್ದಾರೆ, ಆ ಅಧಿಕಾರಿಯನ್ನು ಅವರು ಮೆಕ್ಯಾನಿಕಲ್ ಇಂಜಿನಿಯರ್ ಅದಾರ, ಅವ್ರ ಮೇಲೆ ಏನದ ಕ್ರಮ ಕೈಗೊಂಡು ಅವರನ್ನು ಇಲ್ಲಿಂದ ಕೈ ಬಿಡಬೇಕು ಅಂತೇಳಿ ಮಾನ್ಯ ಸಚಿವರು ಪ್ರೊಸೀಡಿಂಗ್ ಮಾಡ್ತಾರ. ಬಟ್ ಅವ್ರಿಗೆ ಏನು ಮಾಡ್ತಾರೆ, ಇವ್ರ ಮ್ಯಾಗ ಅಪವಾದನೆ ಅದ ಇದು ಅದ ಅಂತ ಹೇಳಕ್ಕೆ ಅವ್ರಿಗೆ SC ಚಾರ್ಜ್ ಕೊಡ್ತಾರೆ.